ಹಾಯ್, ಎಲ್ರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಬೆಟರ್ ಇದ್ದೇನೆ. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನನ್ನ ಹೆಲ್ತ್ ಬಗ್ಗೆ ಕೂಡ ಇತ್ತು. ಆ ವಿಡಿಯೋ ಅಪ್ಲೋಡ್ ಮಾಡಿ ಆದ ನಂತರ ನಾನು ತುಂಬಾ ಬ್ಲೆಸ್ಸಡ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಯಾಕೆ ಅಂತ ಕೇಳೋದಾದರೆ, ಆ ವಿಡಿಯೋ ಅಪ್ಲೋಡ್ ಆದ ನಂತರ ತುಂಬ ಕಾಲ್ಸ್, ತುಂಬ ಮೆಸೇಜ್ಗಳು ಬರಲಿಕ್ಕೆ ಶುರುವಾಯಿತು. ನನ್ನ ಹೆಲ್ತ್ ಬಗ್ಗೆ ವಿಚಾರಿಸಲಿಕ್ಕೆ ನನಗೆ ಕಾಲ್ ಮಾಡಿದ್ರಲ್ಲಿ ಯಾರು ನನ್ನ ರಕ್ತ ಸಂಬಂಧಿಗಳಲ್ಲ, ಅದಕ್ಕೂ ಮೀರಿದವರು, ಅಂದರೆ ಹೃದಯ ಸಂಬಂಧಿಗಳು ಅಂತ ಹೇಳ್ಬೋದು. ಅವರಿಗೆ ನನ್ನಿಂದ ಯಾವುದೇ ರೀತಿ ಲಾಭ ಇಲ್ಲ, ಅಥವಾ ಅವರಿಂದ ನನಗೆ ಯಾವುದೇ ರೀತಿ ಲಾಭ ಇಲ್ಲ. ಆದರೆ ನಮ್ಮ ನಡುವೆ ಇರೋದೊಂದು ಕೇವಲ ನಿಷ್ಕಲ್ಮಶ ಪ್ರೀತಿ ಅಂತ ಅಷ್ಟೇ ಹೇಳ್ಬೋದು. ಇಲ್ಲದಿದ್ದರೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಜಸ್ಟ್ ನನ್ನ ವಿಡಿಯೋ ನೋಡಿ ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವರ ಕೆಲಸವನ್ನು ಬಿಟ್ಟು ಕೂಡ, ಅವರ ಕೆಲಸದ ನಡುವೆ ಕೂಡ ಫ್ರೀ ಮಾಡಿಕೊಂಡು ನನಗೆ ಕಾಲ್ ಮಾಡಿ ನನ್ನ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದರು. ಅವರ ಈ ಪ್ರೀತಿಗೆ ನನ್ನಿಂದ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಅವ್ರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನನ್ನಿಂದ ಪ್ರೀತಿ ಅವರಿಗೆ ಸಿಗ್ತದೆ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ನಾನು ಕೂಡ ನನ್ನಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರೀತಿ ನಿಮಗೆ ಕೂಡ ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಸಾರಿ ಕಲೆಕ್ಷನ್, ಅಂದರೆ ಜಸ್ಟ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬೇಕು ಅಂತ ಹೇಳಿದರೆ ನನ್ನದು ಫ್ಯಾನ್ಸಿ ಸ್ಯಾರೀಸ್ ಇದೆ, ಅದರ ನೆಕ್ಸ್ಟ್ ವೀಡಿಯೋ ಮಾಡುವ, ಇಲ್ಲಾಂದರೆ ತುಂಬ ಲೆಂತಿ ವೀಡಿಯೋ ಆಗ್ತದೆ. ಹಾಗಾಗಿ ಜಸ್ಟ್ ಈಗ ಸಿಲ್ಕ್ ಸ್ಯಾರಿ ಕಲೆಕ್ಷನ್ನ ಮಾತ್ರ ತೋರಿಸ್ತಾ ಹೋಗ್ತೀನಿ ನಾನು. ಫಸ್ಟು ನಾನು ನಿಮಗೆ ಈ ಸ್ಯಾರಿ, ಇದು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಮರೂನಿಶ್ ಕಾಣಿಸ್ತಾ ಇದೆ, ಬಟ್ ಇದು ಮರೂನ್ ಆಗಿ ಪಿಂಕ್ ಮಿಕ್ಸ್ ಬಂದಿದೆ. ಈ ಸ್ಯಾರಿ ಬಂದುಬಿಟ್ಟು ನನ್ನದು ಮ್ಯಾರೇಜ್ ಸ್ಯಾರಿ. ಇದು ಧಾರೆ ಸೀರೆ ಅಂತ ಹೇಳ್ತಾರೆ, ಇದು ನನ್ನ ಹಸ್ಬೆಂಡ್ನ ಮನೆಯಿಂದ ಕೊಡಿಸುವಂಥ ಸೀರೆ. ಇದರ ಕಾಸ್ಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಕೊಡಿಸೋದಲ್ವ. ಹಾಗಾಗಿ ಇದು ನನ್ನ ಮದುವೆಯ ಸ್ಯಾರಿ. ಇದಕ್ಕೆ ಆ್ಯಕ್ಚುಲಿ ಪ್ಲೇನ್ ಬ್ಲೌಸ್ ಬಂದಿತ್ತು, ಈ ಥರ ಬಾರ್ಡ್ರ್ ಕೂಡ ಬಂದಿತ್ತು. ಬಟ್ ನನಗೆ ಮ್ಯಾರೇಜ್ ಟೈಮಲ್ಲಿ ನಾನು ತುಂಬ ಸಪೂರ ಇದ್ದೆ, ಹಾಗಾಗಿ ಅದರ ಬ್ಲೌಸಿಗೆ ಆಗೋದಿಲ್ಲ. ಇದಕ್ಕೆ ನಾನೊಂದು ಗ್ರೀನ್ ಕಾಂಬಿನೇಷನ್ ಮಾಡಿ ಬ್ಲೌಸ್ ಹೊಲಿಸಿದ್ದೇನೆ. ಆ ಬ್ಲೌಸ್ ಎಲ್ಲಿ ಉಂಟಂತ ಗೊತ್ತಿಲ್ಲ, ನಾನು ಹುಡುಕ್ಲಿಕ್ಕೆ ಕೂಡ ಹೋಗಲಿಲ್ಲ. ಹಾಗಾಗಿ ನಿಮಗೆ ಬರೀ ಸ್ಯಾರಿಯನ್ನು ತೋರಿಸ್ತಾ ಇದ್ದೇನೆ. ಇದು ನನ್ನ ಮ್ಯಾರೇಜ್ ಸ್ಯಾರಿ ಅಲ್ಲ. ಹಾಗೆ ಇಟ್ಟು ಸ್ವಲ್ಪ ಪುಡಿ ಪುಡಿ ಆಗಿದೆ. ನಾವು ಒಮ್ಮೆ ಮದುವೆಗೆ ಹುಟ್ಟ ನಂತರ ತುಂಬ ಕ್ಲೋಸ್ ರಿಲೇಟಿವ್ ಮದುವೆ ಏನಾದರೂ ಇತ್ತು ಅಂದರೆ ಮಾತ್ರ ಒಮ್ಮೆ ಯೂಸ್ ಮಾಡ್ತೇವೆ, ಇಲ್ಲಾಂದರೆ ಅದನ್ನು ಮತ್ತೆ ಯೂಸೇ ಮಾಡೋದಿಲ್ಲ. ನಾನು ಕೂಡ ಮದುವೆ ಆದ ನಂತರ ಒಮ್ಮೆ ಯೂಸ್ ಮಾಡಿದ್ದೇನೆ ಈ ಸ್ಯಾರಿ. ನನ್ನ ಮದುವೆಯಾಗಿ 6 ಇಯರ್ಸ್ ಆಯಿತು. 6 ಇಯರ್ಸ್ಗೆ 2 ಟೈಮ್ಸ್ ಮಾತ್ರ ಇದನ್ನು ಯೂಸ್ ಮಾಡಿರೋದು. ಹಾಗಾಗಿ ಇಟ್ಟು ಸ್ವಲ್ಪ ಪುಡಿ ಪುಡಿ ಆಗಿದೆ ಈ ಸ್ಯಾರಿ. ಇದಾದ ನಂತರ ಈ ಸ್ಯಾರಿ, ಇದು ಕೂಡ ನನ್ನ ಮದುವೆಯ ಸ್ಯಾರಿ. ಇದು ನನ್ನ ಅಮ್ಮನ ಮನೆಯಿಂದ ಹಾಲ್ಗೆ ಬರುವಾಗ ಇಟ್ಕೊಂಡು ಬಂದಂಥ ಸ್ಯಾರಿದ್ದು. ತುಂಬ ದೊಡ್ಡ ಬಾರ್ಡರ್ ಬಂದಿದೆ. ಆಗ ನನ್ನ ಮದುವೆ ಟೈಮಲ್ಲಿ ಇದೇ ಫ್ಯಾಷನ್ ಇತ್ತು, ತುಂಬ ದೊಡ್ಡ ಬಾರ್ಡರ್. ನನಗೆ ಕೂಡ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಈ ಸ್ಯಾರಿಯನ್ನು ತೊಗೊಂಡಿದ್ದೆ. ಇದರ ಪಲ್ಲು ಎಲ್ಲ ತುಂಬ ರಿಚ್ಚಾಗಿ ಬಂದಿದೆ ನೋಡಿ, ಈ ರೀತಿ ಉಂಟು, ಪಿಂಕ್ ಬಂದಿದೆ ಪಲ್ಲು ಎಲ್ಲ. ಇದರ ಕಾಸ್ಟ್ ಬಂದುಬಿಟ್ಟು 10,000 ಸಮಥಿಂಗ್ ಎಷ್ಟೋ ಇದೆ, 10,500 ಅಷ್ಟೇ, 10,000 ಅಷ್ಟೇ ಸಮಥಿಂಗ್ ಎಷ್ಟೋ ಇದೆ. ಇದು ನನ್ನ ದಿಬ್ಬನ ಸ್ಯಾರಿ. ಇದರ ಬ್ಲೌಸ್ ನೋಡಿ, ಇದು ಕೂಡ ಬ್ಲೌಸ್ ಈಗ ನನಗೆ ಆಗೋದಿಲ್ಲ, ಫುಲ್ಲು ಸ್ಟಿಚ್ಚೆಲ್ಲ ಬಿಡಿಸಿದ್ದೇನೆ, ಆದರೂ ಕೂಡ ಈಗ ಆಗೋದಿಲ್ಲ. ಆಗ ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೆ. ಆಗ ಇದು ವರ್ಕ್ ಒಂಥರ ಟ್ರೆಂಡ್ ಇತ್ತು, ಹಾಗಾಗಿ ಈ ರೀತಿ ವರ್ಕ್ ಮಾಡಿಸಿದ್ದೇನೆ. ಈಗ ಮಾತ್ರ ಇದು ಬ್ಲೌಸು ಆಗೋದಿಲ್ಲ, ಸ್ವಲ್ಪ ದಪ್ಪ ಆಗಿದ್ದೇನಲ್ಲ, ಹಾಗಾಗಿ ಇದು ಬ್ಲೌಸ್ ಆಗೋದಿಲ್ಲ ನನಗೆ. ಅದು ನನ್ನ ದಿಬ್ಬನ ಸ್ಯಾರಿ. ಅದಾದ ನಂತರ ಇದು ಈ ಸ್ಯಾರಿ ಉಂಟಲ್ಲ, ಇದು ಕೂಡ ನನ್ನ ಮ್ಯಾರೇಜ್ನದ್ದೇ. ಅಂದರೆ ಇದು ಗಂಡನ ಮನೆಯಲ್ಲಿ ಮೇಲ್ಸೀರೆ ಅಂತ ಕೊಡ್ತಾರೆ. ಅಂದರೆ ಅದು ಹೇಗೆ ಕಟ್ಟು ಅಂತ ಹೇಳಿದರೆ, ಅಂದರೆ ಸಂಪ್ರದಾಯ ಅಂತ ಹೇಳಿದರೆ,
ಮದುಮಗಳು ಬಂದು ಮದುವೆ ಆಗಿ ಬಂದ ನಂತರ ಇದನ್ನು ಹೂಡುವುದೊಂದು ಶಾಸ್ತ್ರ. ನಾನಿದನ್ನು ನನ್ನನ್ನು ಗಂಡನ ಮನೆಯಿಂದ ಪುನಃ ತವರು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರಲ್ಲ, ರಿಸೆಪ್ಷನ್ ಆಗ ಹುಟ್ಟಿದ್ದೆ. ಇದು ಕೂಡ ನನ್ನ ಗಂಡನ ಮನೆಯಲ್ಲಿ ಕೊಟ್ಟಂಥ ಸಾರಿ. ಇದರ ಕಾಸ್ಟ್ ಬಂದುಬಿಟ್ಟು ಇಷ್ಟು 5000 ಸಮಥಿಂಗ್ ಇದೆ ಅಷ್ಟೇ. ಇದರ ಬ್ಲೌಸ್ ಕೂಡ ಈಗ ಆಗೋದು ಸ್ವಲ್ಪ ಡೌಟೇ. ನಾನು ಇದನ್ನೀಗ ಸದ್ಯಕ್ಕೆ ಯೂಸ್ ಮಾಡಲಿಲ್ಲ, ಹಾಗಾಗಿ ಗೊತ್ತಿಲ್ಲ ನನಗೆ. ಬ್ಲೌಸ್ ಆಗೋದು ಮಾತ್ರ ಡೌಟೇ. ಇದು ಕೂಡ ನೋಡಿ ಈ ರೀತಿ ಥ್ರೆಡ್ ವರ್ಕ್ ಮಾಡಿಸಿರೋದು. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಥ್ರೆಡ್ ವರ್ಕೇ ಮಾಡಿಸಿದ್ದೀನಿ. ಯಾಕಂದರೆ ಈ ಸ್ಟೋನ್ ವರ್ಕ್ ಎಲ್ಲ ಮಾಡಿಸಿದ್ರೆ ಒಮ್ಮೆ ನೋಡಲಿಕ್ಕೆ ಚೆಂದ ಕಾಣ್ತದೆ, ಮತ್ತು ನಾವು ಡ್ರೈ ವಾಶಿಗೆಲ್ಲ ಕೊಟ್ಟಾದ ನಂತರ ಸ್ಟೋನ್ಸ್ ಎಲ್ಲ ಬ್ಲ್ಯಾಕ್ ಆಗ್ತಾ ಬರ್ತದಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಸಾರಿಗೂ ಥ್ರೆಡ್ ವರ್ಕೇ ಮಾಡಿಸಿದ್ದೇನೆ. ಆದ ನಂತರ ಮತ್ತು ಇದೊಂದು ಸಾರಿ, ಈ ಸಾರಿ ನೋಡಿ, ನನ್ನ ಎಂಗೇಜ್ಮೆಂಟ್ ಸಾರಿ. ಅಂದರೆ ಇದು ನಮ್ಮ ಮನೆಯಲ್ಲಿ ತೆಗೆದಂಥ ಸಾರಿ ಇದು. ಇದ್ರ ಬಾರ್ಡ್ರ್ ನೋಡಿ ಪಿಕಾಕ್ ಡಿಸೈನ್ ಬಂದಿದೆ, ಹಾಗೆಯೇ ಒಂದು ವೀಣೆ ಟೈಪ್ ಬಂದಿದೆ. ಇದರದ್ದು ಪಲ್ಲು ಎಲ್ಲ ತುಂಬ ರಿಚ್ ಆಗಿ ಬಂದಿದೆ. ಇದು ಆಗ ನಾನು 4500 ರೂಪೀಸ್ ಕೊಟ್ಟಿದ್ದೇನೆ. ಇದರದ್ದು ಕರೆಕ್ಟ್ ನೆನಪುಂಟು ನನಗೆ. ನೋಡಿ ಪಲ್ಲು ಈ ರೀತಿ ಬಂದಿದೆ. ಇದು ಪಲ್ಲು 4500 ರೂಪೀಸ್ ಕೊಟ್ಟಿದ್ದೇನೆ. ಹಾಗೆ ಇದರ ಬ್ಲೌಸ್ ಇದು ಕೂಡ ಆಗೋದಿಲ್ಲ. ಎಲ್ಲ ಈಗ ಬೇರೆ ಬೇರೆ ಬ್ಲೌಸ್ ಹಾಕಲಿಕ್ಕೆ ಶುರು ಮಾಡಿದ್ದೇನೆ. ನೋಡಿ ಈ ರೀತಿ ವರ್ಕ್ ಮಾಡಿಸಿದ್ದೇನೆ, ಥ್ರೆಡ್ ವರ್ಕ್. ಕೈಯಲ್ಲಿ ಸ್ವಲ್ಪ ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೇನೆ. ಬ್ಯಾಕ್ ಈ ರೀತಿ ವರ್ಕ್ ಇದೆ. ಇದು ಯಾವುದು ಸಾರೀಸ್ ನಾನು ಯೂಸ್ ಮಾಡೋದಿಲ್ಲ. ಸಿಲ್ಕ್ ಸಾರಿ ತುಂಬ ಅಂದರೆ ತುಂಬ ಕಡಿಮೆ ಯೂಸ್ ಮಾಡ್ತೇನೆ. ಯಾಕಂದರೆ ಅದನ್ನು ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತದೆ. ನಾವು ಉಡಬೇಕಾದ್ರೆ ಕೂಡ ಯಾರಾದರೂ ಒಬ್ಬರು ಹೆಲ್ಪಿಗೆ ಬೇಕಾಗ್ತದೆ. ಅಲ್ಲದೆ ಅದನ್ನು ಹಾಗೆ ಇಡಲಿಕ್ಕೆ ಕೂಡ ಆಗೋದಿಲ್ಲ, ಡ್ರೈ ವಾಶಿಗೆ ಕೊಡಬೇಕಾಗ್ತದೆ. ಹಾಗಾಗಿ ನಾನು ತುಂಬಾ ಕಡಿಮೆ ಸಿಲ್ಕ್ ಸಾರಿ ಯೂಸ್ ಮಾಡೋದು. ಅಂತ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಮಾತ್ರ ನಾನು ಸಿಲ್ಕ್ ಸಾರಿ ಯೂಸ್ ಮಾಡ್ತೀನಿ. ಮತ್ತು ನನಗೆ ಆ್ಯಕ್ಚುಲಿ ಸಿಲ್ಕ್ ಸಾರಿ ಇಷ್ಟ ಕೂಡ ಆಗೋದಿಲ್ಲ. ನನಗೆ ಸಿಂಪಲ್ ಸಾರಿ ವೇರ್ ಮಾಡಲಿಕ್ಕೆ ತುಂಬ ಇಷ್ಟ. ನಾನು ಆಲ್ಮೋಸ್ಟ್ 90% ನಾನು ಸಿಂಪಲ್ ಆಗಿರುವಂಥ ಸಾರಿಯನ್ನೇ ಯೂಸ್ ಮಾಡ್ತೇನೆ. ಹಾಗಾಗಿ ನಾನು ಸಿಲ್ಕ್ ಸಾರಿ ಎಲ್ಲ ಹಾಗೆ ಇಟ್ಟಲ್ಲಿಯೇ ಇಟ್ಟು ಪುಡಿ ಪುಡಿ ಆಯ್ದಾಗೆ ಆಗಿದೆ. ಮತ್ತು ಅದಾದ ನಂತರ ಇದು ಒಂದು ಸಿಲ್ಕ್ ಸಾರಿ. ಇದರ ಅವಸ್ಥೆ ಕೂಡ ಹಾಗೆಯೇ ಆಗಿದೆ. ಇದು ಕೂಡ ನೋಡುವಾಗೆ ಇಲ್ಲ. ನೋಡಿ ಇದು ಸಾರಿ. ಇದು ಬಾಡಿ ಕಲರ್ ಈ ರೀತಿ ಗ್ರೀನ್ ಬಂದಿದೆ. ಹಾಗೆ ಇದು ನೋಡಿ ಬಾರ್ಡರ್, ಇದು ಪಿಂಕ್ ಪಲ್ಲು ಬಂದಿದೆ. ಇದರದ್ದು ಬ್ಲೌಸ್ ನೋಡಿ, ಇದು ಇದರದ್ದು ಬ್ಲೌಸ್. ಇದು ನನ್ನ ಸೀಮಂತದ ಸಾರಿ. ಸೀಮಂತಕ್ಕೆ ನಮ್ಮಲ್ಲಿ ಆಲ್ಮೋಸ್ಟ್ ಗ್ರೀನ್ ಕಲರ್ ಸಾರೀಸೇ ಹಾಕೋದು. ಹಾಗೆ ನಾನು ಕೂಡ ಗ್ರೀನನ್ನೇ ತೊಗೊಂಡಿದ್ದೆ. ಇದರ ಕಾಸ್ಟ್ ಬಂದುಬಿಟ್ಟು 7000 ರೂಪೀಸ್. ಸಾರಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ, ಬಟ್ ನಾನಂತೂ ಉಡೋದಿಲ್ಲ. ಅದಾದ ನಂತರ ಮತ್ತು ಇದೊಂದು ಸಾರಿ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಸಾರಿ ಅಂತಲೇ ಹೇಳ್ಬೋದು. ಇದನ್ನು ಮೊನ್ನೆ ಒಂದು ಮದುವೆ ಫಂಕ್ಷನ್ಗೆ ಕೂಡ ಹಾಕಿದ್ದೆ. ಇದರ ಫೋಟೋ ಸಿಕ್ಕಿದರೆ ಫೋಟೋ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ಆಯಿತಾ. ನೋಡಿ ಪಿಕಾಕ್ ಗ್ರೀನ್ ಸಾರಿಗೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ಮತ್ತು ಇದರ ಬಾಡಿ ಫುಲ್ ಈ ರೀತಿ ಬುಟ್ಟ ಬಂದಿದೆ. ನೋಡಿ ಈ ರೀತಿ ಬುಟ್ಟ ಬಂದಿದೆ. ಇದೊಂಥರ ಟೆಂಪಲ್ ಡಿಸೈನ್ ಟೈಪ್ ಥರ ಬಂದಿದೆ. ಹಾಗೆ ಇದರ ಪಲ್ಲು ಕೂಡ ಬ್ಲೂ ಕಲರಲ್ಲಿ ಬಂದಿದೆ. ನೋಡಿ ಈ ರೀತಿ ಬಂದಿದೆ. ಇದು ಕೂಡ ಸಾರಿ ತುಂಬ ಚೆಂದ ಉಂಟು. ಇದರ ಕಾಸ್ಟ್ ನನಗೆ ಸರಿ ನೆನಪಿಲ್ಲ. ಅದೇ 5,000 to 7,000 ಒಳಗೆ ಇರ್ಬೋದು. ಹಾಗೆ ಇದರ ಬ್ಲೌಸ್ ನೋಡಿ, ಇದನ್ನು ಕೂಡ ನಾನು ಸಿಂಪಲ್ ಥ್ರೆಡ್ ವರ್ಕ್ ಮಾಡಿಸಿದ್ದೇನೆ. ನೋಡಿ ಈ ರೀತಿ ಸಿಂಪಲ್ ಥ್ರೆಡ್ ವರ್ಕ್. ಕೈಗೆ ದೊಡ್ಡದಾಗಿ ಬಾರ್ಡ್ರ್ ಬಂದಿದೆ. ನೋಡಿ ಈ ರೀತಿ ದೊಡ್ಡದಾಗಿ ಬಾರ್ಡ್ರ್ ಕೂಡ ಬಂದಿದೆ ಕೈಗೆ. ನಾನು ಸ್ಟೋನ್ ವರ್ಕ್ ಯಾಕೆ ಮಾಡಿಸೋದಿಲ್ಲ ಅಂತ ಒಮ್ಮೆ ಆಗಲೇ ಹೇಳಿದೆ. ಅದು ಒಮ್ಮೆ ಯೂಸ್ ಮಾಡಿದಾಗ
ವಾಶಿಗೆ ಕೊಟ್ಟಾದ ನಂತರ ಬ್ಲ್ಯಾಕ್ ಆಗ್ತದೆ ಅಂತ. ನಾನು ಕೇವಲ ಅವತ್ತಿಂದು ಮಾತ್ರ ಯೋಚನೆ ಮಾಡೋದಿಲ್ಲ, ನಾನು ಫ್ಯೂಚರ್ದು ಕೂಡ ತುಂಬ ಯೋಚನೆ ಮಾಡ್ತೇನೆ. ನಾನು ಯಾವುದಕ್ಕೆ ಕೂಡ ಇನ್ವೆಸ್ಟ್ ಮಾಡೋದಾದರೆ ಫ್ಯೂಚರ್ನಲ್ಲಿ ನಮಗೆ ಅದು ಯೂಸ್ ಆಗಬೇಕಲ್ವ, ಹಾಗೆ ಯೋಚನೆ ಮಾಡಿಸೋದು. ಹಾಗಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಾನು ಥ್ರೆಡ್ ವರ್ಕೇ ಮಾಡಿಸಿದ್ದೇನೆ. ಥ್ರೆಡ್ ವರ್ಕ್ ಆದರೆ ಏನು ಹಾಳಾಗೋದಿಲ್ಲ ಅಲ್ಲ, ಹಾಗಾಗಿ. ಅದಾದ ನಂತರ ಇದೊಂದು ಸಾರಿ, ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇದು ಸೆಮಿ ಸಿಲ್ಕ್. ಇದು ನೋಡಿ ಪರ್ಪಲ್ ಕಲರ್ ಕಾಂಬಿನೇಷನ್, ಬಾಡಿ ಫುಲ್ ಇದೇ ಥರ ಜರಿ ಬಂದಿದೆ. ಹಾಗೆ ಇದಕ್ಕೆ ಗ್ರೀನ್ ಕಲರ್ ಪಲ್ಲು ಕೂಡ ಬಂದಿದೆ ನೋಡಿ, ಇದು ಪಲ್ಲು. ಇದರ ಫೋಟೋಸು ಮೇ ಬಿ ಇರಬೇಕು, ಇದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ ಫೋಟೋ ಸಿಕ್ಕಿದರೆ. ಇದರ ಕಾಸ್ಟ್ ಐ ಥಿಂಕ್ ಒಂದು 4000 ಇರ್ಬೋದು ಅಂತ ಅನಿಸ್ತಾ, ನೆನಪಿಲ್ಲ ಸರಿಯಾಗಿ. 4 to 5000 ಅಷ್ಟೇ. ಇದು ಅದರ ಬ್ಲೌಸ್. ಕೈಗೆ ಸ್ವಲ್ಪ ರಿಚ್ಚಾಗಿ ಥ್ರೆಡ್ ವರ್ಕ್ ಮಾಡಿಸಿದ್ದೇನೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸಲಿ ಅಂತ. ಇದು ನನ್ನ ಕಸಿನ್ನ ಮ್ಯಾರೇಜ್ಗೆ ತೆಗೆದದ್ದು, ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತೇಳಿ ಈ ರೀತಿ ಮಾಡಿಸಿದ್ದೇನೆ ಥ್ರೆಡ್ ವರ್ಕ್. ಯಾವುದಲ್ಲಿ ಕೂಡ ಐರನ್ ಇಲ್ಲ, ಯಾಕಂದರೆ ಯಾವಾಗ ಯೂಸ್ ಮಾಡಿ ಇಡೋದಲ್ಲ, ಹಾಗಾಗಿ ಪುಡಿ ಪುಡಿಯಾಗಿದೆ. ಅದಾದ ನಂತರ ಇದು ಕೂಡ ಅಷ್ಟೇ, ಒಂದು ಸೆಮಿ ಸಿಲ್ಕ್ ಸಾರಿ. ಇದು ನನ್ನ ಗೃಹ ಪ್ರವೇಶದ ಟೈಮ್ನಲ್ಲಿ ತಗೊಂಡದ್ದು, ಪೂಜೆಗೆಲ್ಲ ಉಡಲಿಕ್ಕೆ ಬೇಕಾಗ್ತದಲ್ಲ ಅಂಥೇಳಿ. ಸಾರಿ ತುಂಬ ಸಾಫ್ಟಾಗಿ ತುಂಬ ಚೆಂದ ಉಂಟು ನೋಡಿ. ಬಾಡಿ ಫುಲ್ ಈ ಕಲರ್ ಇದೆ, ಹಾಗೆ ಪಲ್ಲು ಗ್ರೀನ್ ಇದೆ, ಬ್ಲೌಸ್ ಕೂಡ ಇದೇ ರೀತಿ ಬಂದಿದೆ ಗ್ರೀನ್ ಕಲರ್ನಲ್ಲಿಯೇ. ಇದು ವಾಶ್ ಆಗಿ ಐರನ್ ಆಗಿ ಬಂದದ್ದು, ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಉಂಟು ಸ್ಯಾರಿ ನೋಡಲಿಕ್ಕೆ. ನೋಡಿ ಈ ರೀತಿ ಉಂಟು ಸ್ಯಾರಿ. ಇದು ತುಂಬ ಕಾಸ್ಟ್ಲಿಯದ್ದೇನಲ್ಲ, ಮೇ ಬಿ ಒಂದು 2500 ಆ ರೇಂಜ್ನದ್ದಿದ್ದು. ಅದಾದ ನಂತರ ಇದೊಂದು ಸ್ಯಾರಿ, ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಇದು ಕೂಡ ಒಂದು ಸೆಮಿ ಸಿಲ್ಕ್ ಸ್ಯಾರಿ. ಇದು ನನ್ನ ಮಾವನ ಮಗಳ ಮದುವೆಗೆ ನನ್ನ ಮಾವ ತೆಗೆದುಕೊಟ್ಟದ್ದು ನೋಡಿ. ಇದರ ಪಲ್ಲು ಈ ರೀತಿ ಬಂದಿದೆ, ಇದರ ಬ್ಲೌಸ್ ಕೂಡ ಇದೇ ಕಲರ್ನಲ್ಲಿದೆ. ಅದಕ್ಕೆ ನಾನು ಥ್ರೆಡ್ ವರ್ಕೇ ಮಾಡಿಸಿದ್ದೇನೆ, ಬ್ಲೌಸ್ ಸಿಗಲಿಲ್ಲ. ಬ್ಲೌಸು ಇನ್ನೂ ತುಂಬ ಸ್ಯಾರಿ ಉಂಟಲ್ಲ, ಅದರ ನಡುವಲ್ಲಿ ಉಂಟು ಅಂತ ಕಾಣಿಸ್ತದೆ ನೋಡಿ. ಬಾಡಿ ಫುಲ್ ಇದೇ ರೀತಿ ಇದೆ, ಉಡಲಿಕ್ಕೆ ತುಂಬ ಸಾಫ್ಟ್ ಇದೆ ಸ್ಯಾರಿ ತುಂಬಾ ಚೆಂದ ಉಂಟು, ಉಟ್ಟಾಗ ತುಂಬ ಚೆಂದ ಕೂಡ ಕಾಣಿಸ್ತದೆ. ಇದು ನನ್ನ ಫೋಟೋಸ್ ಉಂಟು, ಬಟ್ ಎಲ್ಲ ಪೆನ್ ಡ್ರೈವ್ನಲ್ಲಿ ಆಗಿದೆ, ಹಾಗಾಗಿ ನೋಡುವ ಸಿಕ್ಕಿದರೆ ಅಪ್ಲೋಡ್ ಮಾಡ್ತೇನೆ ವಿಡಿಯೋದಲ್ಲಿ. ಅದಾದ ನಂತರ ಈ ಸಾರಿ, ಇದೆಲ್ಲ ಸೆಮಿ ಸಿಲ್ಕ್ ಸಾರಿಯೇ, ಪ್ಯೂರ್ ಸಿಲ್ಕ್ ಅಲ್ಲ, ಸೆಮಿ ಸಿಲ್ಕ್ ನೋಡಿ. ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಾರಿ. ಇದು ಪಲ್ಲು ನೋಡಿ, ಬಾಡಿ ಈ ರೀತಿ ಇದೆ, ಫುಲ್ ಬಾಡಿ ಪಿಂಕ್ ನೋಡಿ. ಬಾರ್ಡರ್ ಸ್ವಲ್ಪ ದೊಡ್ಡದಾಗಿ ಇದೆ, ಗ್ರೀನ್ ಮತ್ತು ಗೋಲ್ಡನ್ ಆರೆಂಜ್ 3 ಕಾಂಬಿನೇಷನಲ್ಲಿ ಬಂದಿದೆ. ಈ ಸಾರಿನ ನನ್ನ ಮೈದ್ನನ ಮದುವೆಯಲ್ಲಿ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಕ್ಕಳ ಮದುವೆಯಲ್ಲಿ ಅವರು ನಮಗೆ ಗಿಫ್ಟ್ ಕೊಟ್ಟದ್ದು. ಸಾರಿ ತುಂಬಾ ಚೆಂದ ಉಂಟು ನೋಡಿ, ಈ ರೀತಿ ಉಂಟು. ಇದು ಕೂಡ ವಾಶ್ ಆಗಿ ಐರನ್ ಆಗಿ ಬಂದದ್ದು, ಹಾಗಾಗಿ ಬಿಡಿಸ್ಲಿಕ್ಕೆ ಮನಸ್ಸಾಗೋದಿಲ್ಲ, ಬಿಡಿಸಿದ್ರೆ ಪುನಃ ಪುಡಿ ಪುಡಿ ಆಗ್ತದಲ್ಲ, ಹಾಗಾಗಿ ಹಾಗೆ ಇಡ್ತೇನೆ ಆಯಿತಾ. ಅದರ ಬ್ಲೌಸಿಗೆ ಥ್ರೆಡ್ ವರ್ಕ್ ಕೂಡ ಮಾಡಿಸ್ಲಿಲ್ಲ, ಜಸ್ಟ್ ಸಿಂಪಲಾಗಿ ಪೈಪಿಂಗ್ ಕೊಟ್ಟಿದ್ದೇನೆ. ಅವರ ಮ್ಯಾರೇಜ್ ಟೈಮಲ್ಲಿ ನಾನು ಇರಲಿಲ್ಲ, ನಾನು ಸೌದಿಯಲ್ಲಿದ್ದೆ, ಹಾಗಾಗಿ ಈ ಸಾರಿಯನ್ನು ನನ್ನ ಮಗುವಿನ ನಾಮಕರಣಕ್ಕೆ ನಾನು ಹಾಕಿದ್ದೆ ನೋಡಿ. ಆಗ ಈ ರೀತಿ ಸಿಂಪಲ್, ಥ್ರೆಡ್ ವರ್ಕ್ ಅಂತ ಬೇಡ, ಬ್ಲೌಸು ಸ್ವಲ್ಪ ಈ ರೀತಿ ಸ್ಟ್ರೈಪ್ ಎಲ್ಲ ಬಂದಿದೆ ಅಲ್ಲ, ಹಾಗಾಗಿ ಥ್ರೆಡ್ ವರ್ಕ್ ಬೇಡ, ಸಿಂಪಲಾಗಿ ಇರಲಿ ಅಂತೇಳಿ ಜಸ್ಟ್ ಇದರಲ್ಲಿ 2 ಲೇಯರ್ ಪೈಪಿಂಗ್ ಕೊಡಿಸಿದ್ದೇನೆ. ಮತ್ತು ಇದೊಂದು ಸಾರಿ, ಇದು ನನ್ನ ಕಝಿನ್ನ ಮದುವೆಗೆ ತೆಗೆದದ್ದು. ನನ್ನ ಕಝಿನ್ ಪಪ್ಪಿ ಅಂತ ಇದ್ದಾಳೆ, ಅವಳ ಮದುವೆಗೆ ತೆಗೆದ ಸ್ಯಾರಿ ಇದು ನೋಡಿ. ಪಿಂಕ್ ಸಾರಿಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಇದರ ಬ್ಲೌಸ್ ಕೂಡ ಗ್ರೀನ್ ಬಂದಿದೆ. ಆವಾಗ ಆಫ್ ಸ್ಲೀವ್ ಸ್ಟಿಚ್ ಮಾಡಿಸಿದ್ದು, ಅದೀಗ ಬ್ಲೌಸ್ ನನಗೆ ಆಗೋದಿಲ್ಲ. ಇದರ ಪಲ್ಲು ನೋಡಿ ಈ ರೀತಿ ಉಂಟು, ಗ್ರೀನ್ನಲ್ಲಿ ಪಲ್ಲು ಕೂಡ ತುಂಬ ರಿಚ್ ಆಗಿ ಬಂದಿದೆ. ಇದರ ಕಾಸ್ಟ್ ಬಂದುಬಿಟ್ಟು 4500 ರುಪೀಸ್. ಇದು ತುಂಬ ಸಾಫ್ಟ್ ಉಂಟು ಸ್ಯಾರಿ, ಉಡಲಿಕ್ಕೆ ತುಂಬ ಚೆಂದ ಆಗ್ತದೆ. ಈ ರೀತಿ ಉಂಟು ಇದೊಂದು ಸ್ಯಾರಿ. ಮತ್ತು ಅದಾದ ನಂತರ ಈ ಸ್ಯಾರಿ,
ಥರ ವಿತೌಟ್ ಬಾರ್ಡರ್ ಇಲ್ಲ, ಚಿಕ್ಕದಾಗಿ ಸಿಂಪಲಾಗಿ ಒಂದು ಲೈನ್ ಬಂದಾಗೆ ಬಾರ್ಡರ್ ಇದೆ ಅಷ್ಟೇ. ಹಾಗೆ ಬಾಡಿ ಫುಲ್ ಇದೇ ರೀತಿ ದೊಡ್ಡ ದೊಡ್ಡ ಬುಟ್ಟ ಇದೆ. ಇದು ನನ್ನ ಆಂಟಿಯ ಮಗಳ ಮದುವೆಗೆ ತೆಗೆದ ಸೀರೆ. ಇದು ಆರೆಂಜ್ ಆಗಿ ಪಿಂಕ್ ಶೇಡ್, ಡಬಲ್ ಶೇಡೆಡ್ ಸ್ಯಾರಿ ಇದು. ಅದು ಬಾರ್ಡರ್ಲೆಸ್ ಸ್ಯಾರಿ, ಸಿಂಪಲಾಗಿ ಜಸ್ಟ್ ಒಂದು ಸಪೂರ ಪಿಂಕ್ ಲೈನ್ಸ್ ಥರ ಬಂದಿದೆ ಬಾರ್ಡರ್. ಹಾಗೆ ಬಾಡಿ ಫುಲ್ ಈ ರೀತಿ ಬುಟ್ಟ ಕೂಡ ಬಂದಿದೆ. ಹಾಗೆ ಇದರ ಪಲ್ಲು ನೋಡಿ, ಈ ರೀತಿ ಪಿಂಕ್ ಕಲರ್ ಪಲ್ಲು. ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ. ಇದರ ಕುಚ್ಚು ಕೂಡ ನೋಡಿ ನಾನೇ ಹಾಕಿರೋದು, ನೋಡಿ ಕ್ರೋಶದಲ್ಲಿ ಹಾಕಿರುವಂಥ ಕುಚ್ಚು. ಈಗ ಅದೆಲ್ಲ ಫೋಲ್ಡ್ ಮಾಡಿ ಇಟ್ಟಿಟ್ಟು ಒಟ್ಟಾರೆ ಆಗಿದೆ. ಹಾಗೆ ಅದಾದ ನಂತರ ಅದರ ಬ್ಲೌಸು ಕೂಡ ಜಸ್ಟ್ ಸಿಂಪಲ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ನೋಡಿ. ಈ ರೀತಿ ಇದೆ ಬ್ಲೌಸ್. ಕೈಗೆ ಈ ರೀತಿ ಫುಲ್ ಥ್ರೆಡ್ ವರ್ಕ್ ಮಾಡಿಸಿದ್ದೇನೆ. ಹಾಗೆ ಬ್ಯಾಕ್ ಜಸ್ಟ್ ನೋಡಿ ಈ ರೀತಿ ಇದೆ, ನೋಡಿ ಈ ರೀತಿ ಬ್ಯಾಕ್ ವರ್ಕ್ ಬಂದಿದೆ. ಈ ಸ್ಯಾರಿ ಕೂಡ 5,000 to 6,000 ಆ ರೇಂಜಿನದ್ದೇ ಸ್ಯಾರಿ. ಅದಾದಮೇಲೆ ಫೈನಲಿ ಮತ್ತೊಂದು ಆರೆಂಜ್ ಕಲರ್ ಸ್ಯಾರಿ. ಇದಕ್ಕೆ ಗ್ರೀನ್ ಬಾರ್ಡರ್ ಬಂದಿದೆ, ಆರೆಂಜ್ ವಿತ್ ಗ್ರೀನ್ ಕಾಂಬಿನೇಷನ್. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ಅದೇ ಹುಡುಗನ ಮನೆಯಿಂದ, ನನ್ನ ಗಂಡನ ಮನೆಯಿಂದ ತಂದಂಥ ಸ್ಯಾರಿ. ಆಗಲೇ ತೋರಿಸಿದ್ದು ನನ್ನ ಅಮ್ಮನ ಮನೆಯ ಸ್ಯಾರಿ, ಇದು ಗಂಡನ ಮನೆಯಿಂದ ತಂದಂಥ ಸ್ಯಾರಿ. ಇದರ ಬ್ಲೌಸ್ ಕೂಡ ಗ್ರೀನ್ ಕಲರ್ ಬಂದಿದೆ. ಅದು ಕೂಡ ಬ್ಲೌಸ್ ಆಗೋದಿಲ್ಲ, ಸೊ ಅದು ನಾನೀಗ ಯೂಸ್ ಕೂಡ ಮಾಡೋದಿಲ್ಲ. ಇದರ ಪಲ್ಲು ನೋಡಿ ಈ ರೀತಿ ಗ್ರೀನ್ ಕಲರ್. ಇದು ಸಿಲ್ಕ್ ಸ್ಯಾರಿ. ಇದರ ಕಾಸ್ಟ್ ಕೂಡ ನನಗೆ ಎಷ್ಟು ಅಂತ ಗೊತ್ತಿಲ್ಲ, ಯಾಕೆಂತ ಹೇಳಿದರೆ ಇದು ಅವರು ತೆಗೆದುಕೊಂಡು ಬಂದ ಸೀರೆ ಅಲ್ಲ. ಹಾಗಾಗಿ ಇದು ಆರೆಂಜ್ ಪಲ್ಲು, ಗ್ರೀನ್ ಪಲ್ಲು, ಆರೆಂಜ್ ಬಾಡಿ ಬಂದಿದೆ. ಹಾಗೆ ಗ್ರೀನ್ ಕಲರ್ ಬಾರ್ಡರ್ ಕೂಡ ಬಂದಿದೆ. ಸ್ಯಾರಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದಿಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್. ಇನ್ನು ಫ್ಯಾನ್ಸಿ ಸ್ಯಾರೀಸ್ ಹಾಗೆ ಕಾಟನ್ ಸ್ಯಾರಿ ಸಿಂಪಲಾಗಿ ಟೆಂಪಲ್ಗೆ ಆ ಥರ ಎಲ್ಲ ಉಡಲಿಕ್ಕೆ ಅಂಥೇಳಿ ಅದು ಸಪ್ರೇಟಾಗಿ ಇದೆ. ನೋಡುವ, ನೆಕ್ಸ್ಟ್ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ನನ್ನ ಸ್ಯಾರಿ ಕಲೆಕ್ಷನ್ ಹೇಗಿತ್ತು, ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.